ನಮಸ್ಕಾರ. ನಾವು ಕಲಬುರಗಿ ಜಿಲ್ಲೆಯ ಮಲೆನಾಡು ವಿಕಾಸ ವೇದಿಕೆ ವತಿಯಿಂದ ಇವತ್ತು ಹೋರಾಟ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಕಲಬುರಗಿ ಜಿಲ್ಲೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಫಸ್ಟ್ ಮೂಲ ಕಾರಣ. ಆ ಮೂಲ ಕಾರಣ ಇಟ್ಕೊಂಡು ಪೊಲೀಸ್ ಇಲಾಖೆಯವರು ಆಟೋ ಚಾಲಕರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರ್ತಾರೆ. ಏನಪ್ಪ ದಬ್ಬಾಳಿಕೆ ಅಂತಂದ್ರೆ, ಪ್ಯಾಸೆಂಜರ್ ಇಳಿಸೋ ಹೊತ್ತಿನಲ್ಲೂ ಈ ಚಾನಲ್ ಹಾಕ್ಬಿಡೋದ್ರಿ, ಅದಕ್ಕೆ 1,000 ಫೈನ್. ಟ್ರಾಫಿಕ್ ಒಂದು ಆಟೋದಿಂದ ಒಂದು ಏನು ಹೊಂಟಿತ್ತಂದ್ರೆ ಸ್ವಲ್ಪ ಲೇಟ್ ಆಯ್ತಾ ಅದಕ್ಕೂ ಈ ಚಾನಲ್ ಹಾಕ್ಬಿಡೋದ್ರಿ. ಸ್ವಲ್ಪ ಸೈಡಿಗೆ ತಂದು ಪ್ಯಾಸೆಂಜರ್ ಕರ್ಕೊಂಡು ಹೋದ್ವಿ ಅಂದ್ರೆ ಅದಕ್ಕೂ ಈ ಚಾನಲ್ ಹಾಕ್ಬಿಡೋದು. ಒಂದು ದಿನಕ್ಕೆ 2-3 ಈ ಚಾನಲ್ ಹಾಕಿದ್ರೆ 3,000 ರೂಪಾಯಿ ಫೈನ್ ಐತೆ ಸರ್. ನಮ್ಮ ಗಳಿಕೆ ಇವತ್ತು ಈ ಸರ್ಕಾರದಿಂದ ಬಸ್ ಫ್ರೀ ಆಗೋದ್ರಿಂದ ನಮ್ಮ ಗಳಿಕೆ 700-800 ರೂಪಾಯಿ ಆಗ್ಯ ಸರ್. ಅದ್ರಾಗೆ ನಾವು 3,000 ಫೈನ್ ಕಟ್ಟಂದ್ರೆ ನಾವು ಕಟ್ಟೋದು ಆಗ್ತದ ಏನು ಆಗಂಗಿಲ್ಲ ಅಂತೇಳಿ ಹೋರಾಟ ಸಲಕ್ಕೆ ನಾವು ಇಲ್ಲಿ ಬಂದೀವಿ ರೀ. ಹೇಳೋದು ಇಷ್ಟೇ ರೀ, ಇಷ್ಟು ಯಾಕೆ ನಮ್ಮೇಲೆ ದಬ್ಬಾಳಿಕೆ ಮಾಡ್ತೀರಿ, ಅದು ನಿಯಮ ಏನದ, ಈ ಚಾನಲ್ ಇಷ್ಟು ದಿನ ಇದ್ದಿಲ್ಲ, ಅದು ತೆಗೆದು ಬಿಡ್ಬೇಕಂತ ನಮ್ಮಲ್ಲಿ ಮನವಿ ಅದ. ಒಂದನೇದು. ಎರಡನೇದಪ್ಪ ಅಂತಂದ್ರೆ, ಕಲಬುರಗಿ ಜಿಲ್ಲೆದ ಟ್ರಾಫಿಕ್ ಆಗೋ ಕಾರಣ 4 ಇಲಾಖೆ ಬಸ್ ನಡೀತಾವ್ರಿ. ಒಂದು ಸ್ಟೇಟ್ನಿಂದ ಸ್ಟೇಟ್ ಹೋಗವ, ಒಂದು 100 ಕಿಲೋಮೀಟ್ರ್ ಜರ್ನಿ ಮಾಡವ, ಮತ್ತು 15 ಕಿಲೋಮೀಟ್ರ್ ಜರ್ನಿ ಮಾಡೋ, ಮತ್ತು ಲೋಕಲ್ ಬಸ್. ಇವು 4 ಬಸ್ ಮೇಲೆ ಲೋಕಲ್ ಸ್ಕೂಲ್ ಬಸ್ಗಳು ನಡೀತಾವ್ರಿ. ಸ್ಕೂಲ್ ಬಸ್ ಗೂಡ್ಸ್ ವಾಹನಗಳು ಎಲ್ಲ ನಡೆದ್ಮೇಲೆ ಟ್ರಾಫಿಕ್ ಆಗ್ತದೆ. ಟ್ರಾಫಿಕ್ ಎಲ್ಲರ ಮೇಲೆ ಆದ್ಮೇಲೆ ಕಾರಣ ಯಾರಾದರೂ ಆಟೋದವ್ರು ಅಷ್ಟೇ ಕಾರಣ ಆಗ್ತಾರೆ. ಇದಕ್ಕೆ ಯಾಕೆ ಜವಾಬ್ದಾರಿ ನೀವು ತೊಗೊಲಾಗಿರಿ? ಇದ್ರ ಬಗ್ಗೆ ನೀವು ತನಿಖೆ ಯಾಕೆ ನಡೆಸಲ್ಲ? ನೀವು ಕರೆಕ್ಟಾಗಿ ಇದ್ರ ಬಗ್ಗೆ ನೀವು ಡ್ಯೂಟಿ ಮಾಡ್ಕೊತು. ಒಂದು ಸರ್ಕಲ್ 4 ಮಂದಿ ಡ್ಯೂಟಿದವ್ರು ಇದ್ರಂದ್ರೆ ಯಾವುದು ಸಿಗ್ನಲ್ ಮೂರಂಗಿಲ್ಲ, ಯಾವುದೋ ಟ್ರಾಫಿಕ್ ಉಲ್ಲಂಘನೆ ಮಾಡೋಂಗಿಲ್ಲ, ನೀವು ಕರೆಕ್ಟಾಗಿ ನಿಲ್ಲಂಗಿಲ್ಲ, ನೀವು ಕರೆಕ್ಟಾಗಿ ಮಾಡೋಂಗಿಲ್ಲ. ತಪ್ಪೇನು ಆಟೋ ಡ್ರೈವರ್ ಮೇಲೆ ತೋರಿಸ್ಲತ್ತೀರಿ, ಹೌದಾ? ಇದು ಆದ್ಮೇಲೆ ರೀ, ಆಟೋ ಚಾಲಕರದಾಗ ನಾವು ಹಿಂದಕ್ಕೆ ಒಂದು 10-12 ವರ್ಷದಿಂದ ಸ್ಟ್ರೈಕ್ ಮಾಡಿದ್ದೆವು. ಮಾಡಿದಾಗ ಅವಾಗ ನಮ್ಗೆ 6,000 ಪರ್ಮಿಟ್ ಇದ್ದು ಜಿಲ್ಲೆ. 6,000ಕ್ಕೆ 2 ಪಟ್ಟು ಅದು 12,000. ಈಗ ತಾಲೂಕಲ್ಲಿಂದ ಒಂದು 5,000, ಒಂದು ಎಲೆಕ್ಟ್ರಿಕಲ್ ಒಂದು 4,000, 20,000 ಆಟೋಗಳವ ಸರ್. ಕಲಬುರಗಿ ಜಿಲ್ಲೆಗೆ 20,000 ಆಟೋಗಳವ. ಒಂದು ಸ್ಟ್ಯಾಂಡ್ ಕೊಟ್ಟರೆ ಸರ, ಒಂದು 4 ತೊಲಿ ಒಂದು ಸ್ಟ್ಯಾಂಡ್ನಾಗ ಒಂದು 15-20 ಆಟೋಗಳು ನಿಂತಿರ್ತಾವೆ. 20 ಆಟೋ ನಿಂತ ಮೇಲೆ ಉಳ್ಕಿದವ್ರು ಎಲ್ಲಿಗೆ ಹೋಗ್ಬೇಕ್ರಿ? ಸ್ಟ್ಯಾಂಡ್ನಿಂದ ಸ್ವಲ್ಪ ಹೊರಗೆ ಆಗ್ತದೆ, ಫುಲ್ ಆಗ್ಯದೊಂದು ಸ್ವಲ್ಪ ಸೈಡಿಗೆ ತೊಗೊತಾರೆ. ಆ ಸೈಡಿಗೆ ತೊಂದಿದೆ ನೀವು ತಪ್ಪು ಅಂತ ಅಂದಮೇಲೆ, ನೀವು ತಪ್ಪು ಬಯಸ್ತೀರ ಅಂದಮೇಲೆ ಅದನ್ನೇ ಕಾನೂನ್ದಾಗ ನಾವು ತಪ್ಪು ಮಾಡಿದಂಥ ರೂಲ್ಸ್ ಅಂತ ನೀವು ಫೈನ್ ಮಾಡಿದ್ಮೇಲೆ ನಾವು ಏನು ಮಾಡ್ಬೇಕ್ರಿ? ನೀವೇ ನಿಮ್ಮ ಮಾಧ್ಯಮದಿಂದ ನಮಗೆ ಇದು ನ್ಯಾಯ ಬಗೆಹರಿಸ್ಕೊಡ್ಬೇಕು. ಟ್ರಾಫಿಕ್ ಆಗೋದ ಕಾರಣ 4 ಸರ್. ಒಂದು ಬಸ್, ಒಂದು ಸ್ಕೂಲ್ ಬಸ್, 3ನೇದೇನಪ್ಪ ಅಂದ್ರೆ ಗೂಡ್ಸ್ ಗಾಡಿ, 4ನೇದೇನಪ್ಪ ಅಂದ್ರೆ ಫುಟ್ಪಾತ್ ಇಲ್ರಿ. ಎಲ್ಲ ಕಡೆ 2 ಕಡೆ ಫುಟ್ಪಾತ್ ಇಲ್ಲ. ಇವು 4 ಕಾರಣದಿಂದ ಟ್ರಾಫಿಕ್ ಆಗ್ತದೆ. ಟ್ರಾಫಿಕ್ ಕಾಣೋದೇ ಆಟೋ ಡ್ರೈವರ್ ಒಬ್ಬರೇ. ಅದಕ್ಕೆ ನಮ್ಮ ಉದ್ದೇಶ ಏನದ, ಇದೊಂದು ಸರಿಪಡಿಸ್ಕೊಡ್ಬೇಕಂತೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ನಾವು ಕಳ್ಕೊಳ್ಳಿ ಮನವಿ ಮಾಡ್ಕೊತೀವಿ. ಮತ್ತು ನಮ್ಮ ಸರ್ಕಾರ ಮೇಲೆ ಭರೋಸೆ ಅದ, ಮಾಡೇ ಕೊಡ್ತಾರೆ. ಅದಕ್ಕೆ ಪೊಲೀಸ್ ಇಲಾಖೆದವ್ರು ದಯವಿಟ್ಟು ಈ ಬಡುಪಾಯ ಜೀವಗಳ ಮೇಲೆ ನೀವು ಇಷ್ಟು ದಬ್ಬಾಳಿಕೆ ನಡ್ಕೋಬೇಡ್ರಿ. ಇವತ್ತು ನಾವೆಲ್ಲೋ ಇಷ್ಟು ಸ್ಟ್ರೈಕ್ ಮಾಡೀವಿ, ಮಾತಾಡೀವಿ ಅಂತೇಳಿ ನೀವು ನಾಳೆಯಲ್ಲಿ 2 ದಿನ ಬಿಟ್ಟು ಮತ್ತಿಷ್ಟು ದಬ್ಬಾಳಿಕೆ ಮಾಡಬೇಡ್ರಿ. ನಾವು ಇದು ಸರಿಪಡಿಸ್ಲಿಲ್ಲ ಅಂದರೆ ಇನ್ನು 8 ದಿನ ಅಲ್ಲಿ 15 ದಿನ ಅಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರು, ನಾವು ನಮ್ಮ ಆಟೋ ಚಾಲಕರು ನಿರ್ಣಯ ತಂದು ಕಲಬುರಗಿ ಬಂದು ಚಲೋ ಕರೆ ಕೊಡ್ತೀವಿ. ಜೈ ಕರ್ನಾಟಕ.